ನಾಳೆ ಇಷ್ಟೊತ್ತಿಗಾಗಲೇ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಗಳು ಆರಂಭಗೊಂಡಿರುತ್ತವೆ. 24 ತಾಸು ಬಾಕಿ ಇದೆ. ದೇಶ ಮಾತ್ರ ಅಲ್ಲ, ಪ್ರಪಂಚದ ಅನೇಕ ದೇಶಗಳಲ್ಲಿ ಇದರ ಸಂಭ್ರಮವನ್ನು ನಾವು ನೋಡ್ತಾ ಇದ್ದೀವಿ. ರಾಮ ಎಲ್ಲರನ್ನೂ ಒಗ್ಗೂಡಿಸಬೇಕಾಗಿತ್ತು ಅನ್ನುವಂಥದ್ದು ನಿರೀಕ್ಷೆ. ಈ ಕಾರ್ಯಕ್ರಮದಲ್ಲಿ ಭಿನ್ನ ಧ್ವನಿಯ ಒಂದೇ ಒಂದು ಎಳೆ ಕೂಡ ಬರಬಾರ್ದಾಗಿತ್ತು ಅನ್ನುವಂಥದ್ದು ನಿರೀಕ್ಷೆ. ಆದರೆ ನಿರೀಕ್ಷೆಗಳು ಈಡೇರೋದಿಲ್ಲ. BJPಯವರು ರಾಮ ಮಂದಿರ ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ರಾಜಕೀಯ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಮಹೇಶ್ ಚಂದ್ರ ಗುರು ಅವರು ಮೈಸೂರಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಚಂದ್ರ ಗುರು ಅವರೇ, ಸ್ವಾತಂತ್ರ್ಯ ಹೋರಾಟದ ಕಂಪ್ಯಾರಿಸನ್ ತಗೊಂಡು ಹೇಳೋದಾದರೆ 1919ರಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಕಾಣಿಸ್ಕೊಂಡ್ರು ಸ್ವಾತಂತ್ರ್ಯ ಹೋರಾಟದ ವೇದಿಕೆಯ ಮೇಲೆ. ಹೌದು. ಅದಕ್ಕಿಂತ ಮುಂಚೆ ನೂರಾರು ಹೋರಾಟಗಳು ನೂರಾರು ರೀತಿಯಲ್ಲಿ ನಡೆದಿದ್ವು. ನೂರಾರು ಹೋರಾಟಗಳು ನೂರಾರು ರೀತಿಯಲ್ಲಿ ನಡೆದಿದ್ವು. ಆದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಬಂದಿದ್ದರ ಒಂದು ಇಂಪಾರ್ಟೆನ್ಸ್ ಏನಂದರೆ, ಬೇರೆ ಬೇರೆ ವಿಷಯಗಳಲ್ಲಿ 100 ವಿಷಯಗಳಲ್ಲಿ 100 ಭಿನ್ನಾಭಿಪ್ರಾಯ ಇರಬಹುದು. ಆದರೆ ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದ ಜನಸಾಮಾನ್ಯರ ಹೋರಾಟವನ್ನಾಗಿಸಿದ್ದವರು. ಮಾಸ್ ಮೂಮೆಂಟ್ ಮಾಡಿಬಿಟ್ರು ಅವರು. ಅಲ್ಲಿ ತನಕ ಯಾವ ಕೆಲವು ಸಂಘಟನೆಗಳು, ಒಂದಷ್ಟು ಯುವಕರು ತಮ್ಮ ಪಾಡಿಗೆ ತಾವು ಹೋರಾಟ, ಎಲ್ಲೋ ಸಣ್ಣ ಸಣ್ಣ ತುಕಡಿಗಳು, ಹಂಗಿದ್ದಂಥ ಸ್ವಾತಂತ್ರ್ಯ ಹೋರಾಟವನ್ನು ಒಂದು ಮಾಸ್ ಮೂಮೆಂಟ್ ಮಾಡಿದ್ರು, ಜನಾಂದೋಲನವನ್ನಾಗಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅದನ್ನು ಪರಿವರ್ತಿಸಿದರು. ಅದೇ ರೀತಿಯಲ್ಲಿ 1528ರಿಂದ ನಿರಂತರವಾಗಿ ರಾಮ ಮಂದಿರಕ್ಕಾಗಿ ಹೋರಾಟಗಳು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರಪ್ಪ. ಅದನ್ನು ಒಂದು ಜನಾಂದೋಲನವನ್ನಾಗಿ ಮಾಡಿದವರು RSSನವರು, ವಿಶ್ವ ಹಿಂದೂ ಪರಿಷತ್ನವರು, ಅಂತಿಮವಾಗಿ BJPಯವರು. ಜನಾಂದೋಲನ ಅಂತಾಗಿದ್ದವರಿಂದ ಈಗ ರಾಮ ಮಂದಿರ ಆಗ್ತಾ ಇದೆ, ನಮ್ದು ಕ್ರೆಡಿಟ್ ಅಂತಾರವರು. ತಪ್ಪಾ? ಮಹೇಶ್ವರ ಗುರುಗಳೇ, ಒಂದು ನಿಮಿಷ ರೀ, ನನ್ನ ಪ್ರಶ್ನೆ ಈಗ ಎಸ್ ಪ್ಲೀಸ್ ಹೇಳಿ ಸರ್. ನಾನು ಬಂದೆ ಅದೇ ಪ್ರಶ್ನೆಯನ್ನು BT ಲಲಿತಾ ನಾಯಕರಿಗೆ ಕೇಳಿದೆ. ನೀವು ಹೇಳ್ತಾ ಇದ್ದೀರಲ್ಲ, ಗಾಂಧೀಜಿಯವರು ಮಾಡಿದಂಥದ್ದು ಜನಗಳಿಗಾಗಿ, ಜೀವಂತ ಜನಗಳಿಗಾಗಿ ಒಂದು ಇದನ್ನು ರೂಪಿಸಿದ್ರು. ಈ ದೇಶದ ಜನಗಳಿಗೆ ಎಂದೂ ಸಾಧ್ಯ ಆಗ್ತಿರ್ಲಿಲ್ವನೋ, ಇನ್ನು ಎಷ್ಟು ವರ್ಷ ಬೇಕಾಗಿತ್ತು ಅಂಥ ಒಂದು ಕೆಲಸವನ್ನು ಅವರು ಜನಾಂದೋಲನವಾಗಿ ಮಾಡಿ ಸಾರ್ಥಕ ರೂಪದಲ್ಲಿ ಇವತ್ತು ರಾಷ್ಟ್ರಪಿತ ಅಂತ ನಮ್ಮ ಕಣ್ಮುಂದಿದ್ದಾರೆ. ನಾವು ನೋಡಿದಂಥ ವ್ಯಕ್ತಿ, ನಮ್ಮ ದೇಶಕ್ಕೆ ಏನು ಬೇಕಾಗಿತ್ತು ಅದನ್ನು ಕೊಟ್ಟಂಥ ವ್ಯಕ್ತಿ. ಇಂಥ ವ್ಯಕ್ತಿಯನ್ನು ನಾವು ರಾಷ್ಟ್ರಪಿತ ಅಂತೀವಿ. ಅವ್ರು ನೀವು ಏನು ಮಾಡಿದ್ರು ಕೂಡ, ಆದರೆ ದೇವರು ಅವರಿಗೋಸ್ಕರ ಗುಡಿ ಪಡಿ ಕಟ್ಟಿದ್ರೆ ನಾವೇನು ಒಪ್ಪಲ್ಲ. ಆದರೆ ಅವರಿಗೆ ಗೌರವಿಸೋದಿದೆಯಲ್ಲ, ರಾಷ್ಟ್ರಪಿತ ಅನ್ನೋದಿದೆಯಲ್ಲ, ಆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಒಪ್ಕೊಳ್ಳೋಣ, ನಮಸ್ಕಾರ. ಆದರೆ ಇದು ಯಾವುದ್ರಿ ಇದಕ್ಕೆ ಎಲ್ರಿ ಈಗ ನೀವು ಪ್ರಾಣ ತುಂಬ್ತಾರಲ್ಲ, ಯಾರ ಬಂದು ಏನಾರ ಮಾಡಿದ್ರೆ ಪೊಲೀಸರು ಅಷ್ಟೊಂದು ಜನ ಭದ್ರತೆ ಇದಾರಲ್ಲ, ಒಂದೇ ಸಾರಿ ಫೂ ಅಂತ ಊದ್ಬಿಟ್ರೆ ರಾಮ ಅವೆಲ್ಲ ಹಾರೋಗ್ಬಿಡ್ಬೇಕಲ್ಲ, ಅನ್ಯಾಯ ಮಾಡೋರೆಲ್ಲ ಹಾಳಾಗೋಗ್ಬಿಡ್ಬೇಕಲ್ಲ. ಏನಾರ ಮಾಡ್ತಾರೆ ಶಾಸ್ತ್ರಗಳು. ಒಂದ್ ನಿಮಿಷ, ಈಗ ಶಾಸ್ತ್ರವನ್ನ ಬರ್ದೋನ್ ಮನುಷ್ಯ, ಅವನು ಫಸ್ಟ್ ಯಾರು ಕಲ್ತ ವಿದ್ಯೆ ಅವನು ತನಗೆ ಬೇಕಾದಂಗೆ ಬರ್ಕೊಂಡ. ಇವತ್ತಿಗೂ ಕೂಡ ಶೂದ್ರ ಜನಗಳು ಬೆಳೆಯುವಂತ ಕುಂಬಳಕಾಯಿಯನ್ನ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಬರೀತಾರೆ. ನೀವು ಸುಮ್ಮನಿರಿ, ನೀವು ಮಾತಾಡುವಾಗ ನಾನು ಮಾತಾಡಲ್ಲ. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಒಬ್ಬ ಹೋಗ್ತಾ ಇದ್ದ, ಕಾಲಿಗೆ ಕಲ್ಲೆಡುವುದು ರಸ್ತೆಯಲ್ಲಿ. ಅವನೇನ್ ಮಾಡ್ದ, ಯಪ್ಪ ಕಲ್ಲಿದೆ ಇಲ್ಲಿ ಅಂತ ಪಕ್ಕದಿಂದ ಹೋದ. ಇನ್ನೊಬ್ಬ ಬಂದ, ಅದೇ ಕಾಲು ಎಡುವುದ, ಇದು ಎಂಥದೋ ಕಿತ್ತು ಬಿಸಾಕ್ದ, ಇನ್ನೊಬ್ರಿಗೆ ತೊಂದರೆ ಆಗತ್ತೆ ಅಂತ. ಮೂರನೇವನ್ ಬಂದ, ಎಷ್ಟು ಒಳ್ಳೆ ಕಲ್ಲು ಒಂಥರ ಇದೆಯಲ್ಲ, ಚೆನ್ನಾಗಿದ್ದಂಗಿದೆ ಅಂತ ಹೇಳಿ ಅವನೇನು ಮಾಡ್ದ, ಅಲ್ಲಿಟ್ಟು ಅದ್ರ ಮೇಲೆ ಒಂದಿಷ್ಟು ಹೂವು ಹಾಕಿ ಕುಂಕುಮ ಹಾಕಿ ನಮಸ್ಕಾರ ಮಾಡಿ ಒಂದು ರೂಪಾಯಿ 2 ರೂಪಾಯಿ ಹಾಕ್ದ. ಅಲ್ಲಿ ಜನ ಎಲ್ಲ ಬಂದ್ರು, ಏನಪ್ಪ ಒಡಮೂಡೋದಿರಿ, ರಾತ್ರಿ ಒಡಮೂಡಿದೆ ಇಲ್ಲಿ ದೇವ್ರು, ದೊಡ್ಡ ಗುಡಿ ಆಯ್ತು, ಬರೋರು ಪೂಜೆ ಮಾಡೋರು ಎಲ್ಲ ಮಾಡೋರು. ಅವನ ಬಂದ ಮೊದಲ ದಿವಸ ಕಿತ್ತೋನು, ನಾನು ಕಿತ್ತಾಕಿದ ಕಲ್ಲಿದು ನೀನು ದೇವ್ರು ಮಾಡಿದೆಯಲ್ಲ ಅಂದ. ನೋಡಪ್ಪ ಹೆಂಗೆ ಹೇಳ್ತಾನೆ ನೋಡಪ್ಪ, ದೇವರೇ ಇಲ್ಲ ಅಂತ ನೋಡಪ್ಪ ಅಂದರೆ ಹೊಡೆದ್ರೆ ಅವನ್ನ ಚೆನ್ನಾಗಿ ಹೊಡೆದು ಕುತ್ತಿಗೆ ಕೈ ಹಾಕಿ ಆಚೆ ದಬ್ಬಿದ್ರು.
ದೇವಸ್ಥಾನ ಆಯಿತು, ಆ ಪೂಜಾರಿ ಮತ್ತು ಅವನು ಯಾರು ಪುರೋಹಿತಶಾಹಿಗಳಿದ್ರು ಅವರ ಮನೆತನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂತುಣ್ಣೋಷ್ಟು ಆಸ್ತಿ ಸಂಪತ್ತು ಬಂತವರಿಗೆ. ಹೀಗೆ ದೇವರು ಮತ್ತು ಧರ್ಮವನ್ನು ವ್ಯಾಪಾರ ಮಾಡೋದನ್ನು ನಾವು ಯಾವ ಕಾಲಕ್ಕೂ ಕೂಡ ಒಪ್ಪಬಾರ್ದು. ಗಾಂಧೀಜಿ ಎಂದೂ ಕೂಡ ದೇವರು ಧರ್ಮವನ್ನು ವ್ಯಾಪಾರಕ್ಕೆ ಬಳಸ್ಕೊಳ್ಳಿಲ್ಲ, ಅಂಬೇಡ್ಕರ್ ಬಳಸ್ಕೊಳ್ಳಿಲ್ಲ. ಅವರೆಲ್ಲ ಮನುಷ್ಯರಿಗಾಗಿ ಮಾಡಿದರು. ಅಂಥ ಒಂದು ಮನುಷ್ಯರಿಗಾಗಿ ಮಾಡೋವಂಥ, ಅವರನ್ನೇ ಜೀವಂತ ದೇವರು ಅಂತ ಭಾವಿಸುವಂಥ ಕಾಲ ಬರಬೇಕು. ಈ ಮೌಢ್ಯದಿಂದ ಹೊರಗೆ ಬರಬೇಕು ಅಂತ ನಾವು ಹೇಳ್ತೀವಿ ಹೊರತು ನಾವು ಯಾರನ್ನು ಖಂಡಿಸ್ತಾ ಇಲ್ಲ. ರಾಮ ಮಂದಿರದ ಬದಲಾಗಿ ರಾಮ ಮಂದಿರ ಅಥವಾ ಅದರಂಥ ಗುಡಿಗಳಿಂದ ದೇಶವನ್ನು ಅಳಿಬಾರ್ದು. ಅದು ಮೌಢ್ಯದ ಲಕ್ಷಣ. ನಮ್ಮನ್ನು ವಿಜ್ಞಾನ ಆಳಬೇಕು, ನಮ್ಮನ್ನು ಸಂವಿಧಾನ ಆಳಬೇಕು, ಪುರಾಣಗಳು ಆಳಬಾರ್ದು. ನಮ್ಮನ್ನು ಪುರಾಣ ಆಳ್ತಾ ಇದ್ದಾವೆ. ಪುರಾಣದ ನಾವು ಎಷ್ಟು ಮೂರ್ಖರಾಗಿದ್ದೀವಿ ಅಂದರೆ, ಆ ಮಂತ್ರಾಕ್ಷತೆ ನಮ್ಮ ಮೇಲೆ ಹಾಕ್ಕೊಂಡ್ರೆ, ರೀ ನೀವು ನಾಲ್ಕು ಕಾಳು ಅಂತೀರ, ಎಷ್ಟು ಟನ್ ಗಟ್ಟಲೆ ನ್ಯಾಷನಲ್ ವೇಸ್ಟ್ ಆಯಿತು, ಯಾಕೆ ಕೊಡ್ತೀರಿ ನನ್ನ? ಅದು ಕೊಟ್ಟರೆ ಏನು ಪ್ರಯೋಜನನಾರು ಏನು? ಎಲ್ಲವನ್ನು ಕೂಡ ನೀವು ವಾಸ್ತವವಾಗಿ ವಿಚಾರ ಮಾಡಿದರೆ ಈ ಒಂದು ಮೌಢ್ಯದಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ. ದೇವಸ್ಥಾನ ಕಟ್ಟಿದ್ರೆ ನಷ್ಟ ಏನಿದೆ? ನಷ್ಟ ಹೇಳ್ತಾ ಇದೀನಲ್ಲ, ಅದರಿಂದ ತುಂಬಾ ನಷ್ಟ ಇದೆ. ಬಡವರು ದುಡ್ದಿದ್ದೆಲ್ಲ ತಗೊಂಡೋಗಿ ಕೊಡ್ತಾರೆ. ನೀವು ಅದರ ಬಗ್ಗೆ ನೀವು ಗಮನಿಸಿಲ್ಲ, ನೀವು ಹಳ್ಳಿಗಳ ಕಡೆ ಹೋಗಿಲ್ಲ. ನೀವು ಹಳ್ಳಿಯ ಜನ, ಮಧ್ಯಮ ವರ್ಗದ ಜನ ಎಷ್ಟು ಸುಸ್ತಾಗ್ತಾ ಇದ್ದಾರೆ, ಎಷ್ಟು ಹಣ ಕಳ್ಕೊಳ್ತಾ ಇದ್ದಾರೆ ಗೊತ್ತಿಲ್ಲ. ಅದೇ ನಾವು ಹೇಳೋದು ಮೌಢ್ಯ. ಅದು ಗೊತ್ತಾಗಿಲ್ಲ ಅವ್ರಿಗೆ. ಅವ್ರು ಗೊತ್ತಾದ ದಿವಸ ಇವ್ರು ಎಲ್ಲೋಗಿ ಬಿದ್ದಿರ್ತಾರೆ ಅನ್ನೋ ನೀವು. ಅವರ ನಿಲುವು ಒಟ್ಟಿಗೆ ಇದೆ. ಮಸೀದಿಗಳು ಎಲ್ಲವೂ ನಾಶ ಆಗಬೇಕು, ಚರ್ಚ್ಗಳು ಎಲ್ಲವೂ ನಾಶ ಆಗಬೇಕು. ಮಸೀದಿಗಳು ಮಾಡಿದ್ರೆ ಅವು ಹಾಳಾಗ್ತವೆ. ಅಲ್ಲಿ ಎಲ್ಲವೂ ನಾಶ ಆಗಬೇಕು ಆ ಧೈರ್ಯ ಬರೋದಿಲ್ಲ ನಿಮ್ಗೆ, ಆ ಧೈರ್ಯ ಬರೋದಿಲ್ಲ. ಇರ್ಲಿ ಬಿಟಿಲ್ ಹೇಳ್ತಾನೆ ನಾಶ ಆಗ್ಬೇಕಂತ ನಾನು ಹೇಳಲ್ಲ. ಮೌಢ್ಯವನ್ನ ಎಲ್ಲೆಲ್ಲಿ ಬಿತ್ತುತ್ತೀರೋ ಆ ಮೌಢ್ಯ ಇರಬಾರ್ದು ಅಷ್ಟೇ. ಮೌಢ್ಯ ಇರಬಾರ್ದು. ಸ್ವಹಿತ, ಸ್ವಹಿತ, ಲೋಕಹಿತ ಅಂತ ಎರಡು ವಿಷಯ ಇರ್ತವೆ. ಸ್ವಹಿತ, ಲೋಕಹಿತ. ನಿಮ್ ಸ್ವಹಿತಕ್ಕೆ ಬಲಿ ತಗೋಬಾರ್ದು. ಅಲ್ರಿ, ಮೂರ್ತಿ ಕಟ್ಟಬಾರ್ದು ಅನ್ನುವ ಬುದ್ಧನ ಮೂರ್ತಿ ಜಗತ್ತಲ್ಲಿ ಯಾರ್ದಾದ್ರೂ ಅತಿ ಹೆಚ್ಚು ಮೂರ್ತಿಗಳಿದ್ರೆ ಅವು ಬುದ್ಧನ ಮೂರ್ತಿಗಳು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ಬುದ್ಧನ ಮೂರ್ತಿ ಕಟ್ಟಿರಿ, ಬುದ್ಧನ ಮೂರ್ತಿ ಮೇಲೆ ಯಾರು ಲಾಭ ಮಾಡ್ತಾ ಪ್ರೀತಿಗೋಸ್ಕರ ಕಟ್ಟೋದು, ಪ್ರೀತಿಗೋಸ್ಕರ ಅವನ ವಿಚಾರಗಳು, ಅವನ ವಿಚಾರಗಳನ್ನ ಏನೋ ಒಂದು ಮೇಣದ ಬತ್ತಿ ಹಚ್ತಾರೆ, ಹೋಗಿದ್ದೀರಿ ನೀವು ನೋಡಿ. ಬುದ್ಧನ ಎಲ್ಲೆಲ್ಲಿ ಬುದ್ಧ ಇದ್ದಾನೆ ಉದ್ದಿನ ಕಡ್ಡಿ ಅಷ್ಟೇ. ಉದ್ದಿನ ಕಡ್ಡಿ ಹಚ್ಚಿ ಬಂದ್ಬಿಟ್ರೆ ಯಾರು ಬೈತಾರೆ? ಅಯ್ಯೋ ನೀವ್ ಎಲ್ಲಿದ್ದೀರಾ? ಬಿಟಿಲ್ ಹೇಳ್ತಾನೆ ಹಾಕೋರೆ. ಲೋಕಹಿತ ಮತ್ತು ಸ್ವಹಿತ. ಲೋಕಹಿತ ಅಂದ್ರೆ ನಮ್ದು ಇನ್ನೊಬ್ಬರದು ಹಿತ, ಮತ್ತು ಸ್ವಹಿತ ಅಂದ್ರೆ ನಮ್ಮ ಸ್ವಂತ ಸಂತೋಷ. ಕೇಳಿಸ್ಕೊಳ್ಳಿ. ನಾ ಹೇಳಿದ್ನಲ್ಲ, ಗಾಂಧಿ ವಿಷಯದಲ್ಲಿ 100 ಭಿನ್ನಾಭಿಪ್ರಾಯ ಇರಬಹುದು. ಬಟ್ ಸ್ವಾತಂತ್ರ್ಯ ಹೋರಾಟವನ್ನು ಜನಾಂದೋಲನವನ್ನಾಗಿ ಮಾಡಿದ ಕೀರ್ತಿ ಯಾರಿಗಾರ ಸಿಗ್ಬೇಕಂದ್ರೆ ಅದು ಗಾಂಧಿಗೆ. ಅದರ ಬಗ್ಗೆ ಅಬ್ಸಲ್ಯೂಟ್ಲಿ ನೋ ಡೌಟ್. ಲೋಕಹಿತ, ಸ್ವಹಿತ ಅಂತ ಎರಡು ಇರ್ತವೆ. ಹೊತ್ತು ಮುಳುಗಿದ ಮೇಲೆ ಮನೇಲಿ ಲೈಟ್ ಹಾಕ್ತೀವಿ, ಅದು ಲೋಕಹಿತ. ಲೋಕ ಅಂದರೆ ನಮ್ಮ ಮನೆಯ ಜನರಿಗೆ ಬೆಳಕು, ಓದೋಕ್ಕಾಗತ್ತೆ, ಊಟ ಮಾಡ್ಬೋದು, ಅಡುಗೆ ಮಾಡ್ಬೋದು, ಬೆಳಕು. ಹೊತ್ತು ಮುಳುಗಿದ ಮೇಲೆ ದೇವ್ರ ಮುಂದೆ ಒಂದು ದೀಪ ಹಚ್ತೀವಿ, ಅದು ನಮಗೆ ಸಂತೃಪ್ತಿ ಅಂತ. ದೇವರ ಮುಂದೆ ದೀಪ ಹಚ್ಚೋದ್ರಿಂದ ಯಾರಿಗೆ ಲಾಭ? ಆ ಬೆಳಕಿನಲ್ಲಿ ಏನು ಮಾಡಬಹುದು? ಅದೆಲ್ಲ ಪ್ರಶ್ನೆ. ನಮ್ಮ ಆತ್ಮಕ್ಕೊಂದು ಸಂತೃಪ್ತಿ, ನಮ್ಮ ಆತ್ಮಕ್ಕೊಂದು ಸಂತೃಪ್ತಿ. ಒಂದು ನಿಮಿಷ. ಕತ್ತಲೆಯಲ್ಲಿ ದೀಪ ಹಚ್ಚುವಂತಹದ್ದು ದೇವರಿಗಾದ್ರೂ ಹಚ್ಚ್ರಿ, ಹಾಗೇನಾದ್ರೂ ಹಚ್ಚ್ರಿ, ಅದು ಒಳ್ಳೇದು. ಆದ್ರೆ ಹಗಲು ಹೊತ್ತಿನಲ್ಲೇ ನೀವು ದೀಪ ಹಚ್ಚಿ ಇದು ಮಾಡ್ತಿರಲ್ಲ, ಅದು ಮೌಢ್ಯ ಅಂತ ನಾವು ಹೇಳೋದು. ಯಾಕೆಂದ್ರೆ ಸೂರ್ಯನ ಬೆಳಕಿದೆ, ಅಷ್ಟು ದೊಡ್ಡ ಉರಿಯೋ ಸೂರ್ಯನ ಮುಂದೆ ನಿಮ್ಮ ದೀಪ ಏನೂ ಆಗಲ್ಲ. ಆದ್ರೆ ನಿಮ್ಮ ಪ್ರೀತಿಗೆ ನೀವು ಸಾಯಂಕಾಲ ಹಚ್ಚಿದ್ರೆ ಅದು ಬೆಳಕು ಆಗತ್ತೆ, ಮತ್ತೆ ನಿಮಗೆ ಅನುಕೂಲನೂ ಆಗುತ್ತೆ. ಯಾವುದು ಆಚಾರ, ಯಾವುದು ಕಂದಾಚಾರ, ಯಾವುದು ಮೌಢ್ಯ, ಯಾವುದು ನಂಬಿಕೆ ಅನ್ನೋದನ್ನ ಡಿಸೈಡ್ ಮಾಡುವ ಮೊನೋಪಲಿ ನಿಮಗೆ ಯಾರೂ ಕೊಟ್ಟಿಲ್ಲ. People have not given you. ಆದ್ರೆ ನಾನು ದೀಪಕ್ಕೆ ನಾನು ಹೇಳಲ್ಲ, ನೀವು ಹಚ್ಚೋ ದೀಪಕ್ಕೆ ಬಿಟಿಲ್ ಹೇಳ್ತಾನೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ದೇಶದ ಸಂಸ್ಕೃತಿಯ ಮತ್ತೊಂದು ವಿಶೇಷತೆ ಏನು ಅಂದರೆ, ಇಲ್ಲೊಂದು ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಅಂತಿದೆ. ಧರ್ಮದ ಹೆಸರಿನಲ್ಲಿ, ಆಚರಣೆ ಹೆಸರಿನಲ್ಲಿ ದೌರ್ಜನ್ಯಗಳು ನಡೀತಾ ಇದ್ದಾಗ ಇದೇ ದೇಶ ನಿಂತ್ಕೊಂತು ಅದರ ವಿರುದ್ಧ. ಸತಿ ಪದ್ಧತಿ ಅಂತ ನಡ್ಕೊಂಡು ಬಂದುಬಿಟ್ಟಿತ್ತು, ಯಾವುದೋ ಕಾಲದಲ್ಲಿ ಶುರುವಾಗ್ಬಿಟ್ಟಿತ್ತದು. ಗಂಡ ಸತ್ತಾಗ ಹೆಂಡತಿಯೂ ಚಿತೆಗೆ ಹಾರ ಸಾಯ್ಬೇಕು ಅಂತ ಯಾರು ಹೋರಾಟ ಮಾಡಿದ್ರು? ಇದೇ ದೇಶದವರು, ಈ ಸಂಸ್ಕೃತಿಯಿಂದ ಬಂದವರೇ ಹೋರಾಟ ಮಾಡಿದ್ರು. ದೇವದಾಸಿ ಪದ್ಧತಿ ಅತ್ಯಂತ ಹೀನ ಪದ್ಧತಿ. ಅದು ಯಾರದ್ದೋ ಚಟಕ್ಕೆ ಹೋರಾಟ ಯಾರು ಮಾಡಿದ್ರು? ಈ ಸಂಸ್ಕೃತಿಯಿಂದ ಬಂದವರು ಮಾಡಿದ್ರು. ಬ್ರಿಟಿಷರು ಬ್ರಿಟಿಷರು ಬಂದ್ಮೇಲೆ ಶಿಕ್ಷಣ ಸಾರ್ವತ್ರೀಕರಣ ಆಯಿತು. ಕಿವಿಯಲ್ಲಿ ಕಾದ ಸೀಸವನ್ನ ಸುರಿಯುವಂತ ಕಾಲ ಇದ್ದದ್ದನ್ನ ಬ್ರಿಟಿಷರು ಬಂದಾಗ ಸಾರ್ವತ್ರೀಕರಣ ಮಾಡಿದ್ದಾರೆ. ಒಂದ್ ನಿಮಿಷ. ಬಸವನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಜಾತಿಗಳ ನಡುವೆ ಮದುವೆ ಮಾಡಿದ್ರು ಅನ್ನೋದಕ್ಕೆ ಅವರನ್ನ ಓಡಾಡಿಸಿ ಸಾಯಿಸಿದ್ದಾರೆ. ಅಂಥ ದೇಶ ಇದು, ಅಂಥ ಸಂಸ್ಕೃತಿ ಇದು. ದೇವಸ್ಥಾನ ವಾಟ್ ಆರ್ ಟೆಂಪಲ್ಸ್ ಫಾರ್ ದಿಸ್ ಕಲ್ಚರ್? ಈ ಸಂಸ್ಕೃತಿಗೆ ದೇವಸ್ಥಾನಗಳು ಅಂದ್ರೇನು? ಶಿಲ್ಪಕಲೆ ಅದೊಂದು ವಿಜ್ಞಾನ,
ಅದರ ಬಗ್ಗೆ ನನ್ನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅನ್ನುವ ಸಂಸ್ಥೆ ರಾಮನ ವಿಗ್ರಹಕ್ಕೆ ಕಲ್ಲು ಸೂಕ್ತ ಹೌದೋ ಅಲ್ಲವೋ ಅನ್ನೋದರ ವೈಜ್ಞಾನಿಕ ಪರೀಕ್ಷೆ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ಆ ಕಲ್ಲಿನಲ್ಲಿ ವಿಗ್ರಹ ಆಯಿತು. ಆದರೆ ಸಾವಿರಾರು ವರ್ಷಗಳ ಹಿಂದೆ ಹೆಂಗೆ ನಿರ್ಧಾರ ಮಾಡ್ತಿದ್ರು ಅವರು? ದಟ್ ವಾಸ್ ಅ ಸೈನ್ಸ್. ಆ ಶಿಲ್ಪ ಒಂದು ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ಅದಕ್ಕೆ ಪೋಷಣೆ ಅಂತ ಸಿಕ್ಕಿದ್ದೆಲ್ಲಿ? ದೇವಸ್ಥಾನ. ತಮಿಳುನಾಡಿನ ದೇವಸ್ಥಾನ ಬೀಜಗಳ ಸಂರಕ್ಷಣೆ ಕೆಲಸ ಮಾಡ್ತು. ದೇವಸ್ಥಾನಗಳು ಬರೀ ಪೂಜೆಯ ಜಾಗಗಳಾಗಿ ಮಾತ್ರ ಇರಲಿಲ್ಲ. ಈ ನಾಡಿನಲ್ಲಿ ಮೇಡಮ್ ಹೌದು ಶಿಕ್ಷಣ ಕೇಂದ್ರಗಳೇ ಅದು. ಶಿಕ್ಷಣ ಕೇಂದ್ರಗಳೇ. ಕೊಲ್ಲೂರಿನಲ್ಲಿ ಯಾವತ್ತಿಗೂ ಜಂಗ್ ಹಿಡಿಯದಂಥ, ರಸ್ಟ್ ಹಿಡಿಯದಂಥ ಮಾನಸ್ತಂಭವನ್ನು ಮಾಡಿಟ್ಟಿದ್ದಾರೆ. ಮಾಡಿದ್ಯಾರು? ಅಲ್ಲಿನ ಸ್ಥಳೀಯರಿಗೆ ಮೆಟಲರ್ಜಿ ಯಾರು ಕಲಿಸಿದ್ರು? ಲೋಹಶಾಸ್ತ್ರ ಯಾರು ಕಲಿಸಿದ್ರು? ಗುರುಗಳಿಗೆ ಹೇಳಿ. ಅವ್ರ ಸಮಯ ನಾನು ತಗೊಂಡಿದ್ದೀನಿ, ಅವ್ರ ಹತ್ರ ಮಾತಾಡಿ. ನೀವು ಹಿಂಗೆ ಪಾಸ್ ಕೊಟ್ಟು ಬಿಡಬೇಡಿ, ದಯವಿಟ್ಟು ಹಿಂಗೆ ಪಾಸ್ ಕೊಟ್ಟು ಬಿಡಬೇಡಿ. ಈ ಕೇಂದ್ರಗಳಾಗಿ ಕೆಲಸ ಮಾಡೋದು. ನಾಟ್ಯಶಾಸ್ತ್ರಕ್ಕೆ ಪೋಷಣೆ ಎಲ್ಲಿ ಸಿಕ್ತು? ಒಂದ್ ನಿಮಿಷ, ಬಂದೆ. ನಾಟ್ಯಶಾಸ್ತ್ರಕ್ಕೆ ಎಲ್ಲಿ ಪೋಷಣೆ ಸಿಕ್ತು? ಬಂದೆ. ಜ್ಯೋತಿಷ್ಯ ಹೇಳ್ತೀವಲ್ಲ ಈಗ, ಫಲ ಜ್ಯೋತಿಷ್ಯ ಅಲ್ಲ ಇಲ್ಲಿದ್ದು. ಫಲ ಜ್ಯೋತಿಷ್ಯದ ಒಂದು ಭಾಗ ಅದಷ್ಟೇ. ಅದಕ್ಕಿಂತ ಮುಂಚೆ ಪ್ಲಾನೆಟರಿ ಅಬ್ಸರ್ವೇಷನ್ಸು ಎಲ್ಲಿ ನಡೀತಾ ಇತ್ತು? ಆರಾಧನಾ ಕೇಂದ್ರಗಳಲ್ಲಿ ನಡೀತಾ ಇದ್ದದ್ದು ಸರ್. ಅದು ಮಾತಾಡಿ ಮಹೇಶ್ ಚಂದ್ರ ಗುರು. ಇಡೀ ಸ್ವಾತಂತ್ರ್ಯ ಗಮನಿಸಬೇಕಾದ ಸಂಗತಿ ಅಂದ್ರೆ ಅಧ್ಯಾತ್ಮದ ಭಾವ. ನೀವು ಬಾಲ್ಗಂಗಾಧರ ತಿಲಕರು ಹೊರಟಿದ್ದು ಗೀತೆಯನ್ನ ಬರೆದು, ಅದಾದ್ಮೇಲೆ ಭಗತ್ ಸಿಂಗ್ ಭಗವದ್ಗೀತೆ ಇಟ್ಕೊಂಡರು. ಇವರು ಗಾಂಧೀಜಿಯವರು ಇಡೀ ಜೀವನ ಪೂರ್ತಿ ರಾಮನಿಂದ, ಭಗವದ್ಗೀತೆಯಿಂದ, ಗೋ ಆಧಾರಿತ ಕೃಷಿಯ ಇದರಿಂದ ರಾಮರಾಜ್ಯ ನಿರ್ಮಾಣಕ್ಕೆ ಹೋರಾಟ ಮಾಡಿದ್ರು. ಇಡೀ ಸ್ವಾತಂತ್ರ್ಯ ಹೋರಾಟ ಭಾವದ ಮೇಲೆ ನಿಂತ್ಕೊಂತು. ಸರ್ ನೀವು ಹೇಳಿ ಅಜಿತ್ ಅವ್ರು, ನೀವು ಹೇಳದೆ ಮಾತಾಡಲ್ಲ. ಸಂಸ್ಕೃತಿವಂತರವರು, ಸಂಸ್ಕಾರವಂತರು. ಯಾಕೆಂದ್ರೆ ಹೇಳಿ ಸರ್, ನಡುವೆ ಮಾತಾಡಲ್ಲ. ಈಗ ಇಷ್ಟೇ ವಿಷಯ. ನಮ್ಮ ದೇಶದಲ್ಲಿ ಎರಡು ಸಂಸ್ಕೃತಿ ಇವೆ. ಒಂದು ವಲಸೆ ಬಂದಂತಹ ಜನರು ಪೋಷಣೆ ಮಾಡಿದಂತಹ ವೈದಿಕ ಸಂಸ್ಕೃತಿ. ಇನ್ನೊಂದು ಈ ದೇಶದ ಮೂಲ ನಿವಾಸಿಗಳು ಕಟ್ಟಿ ಬೆಳೆಸಿರ್ತಕ್ಕಂತಹ ಜನ ಸಂಸ್ಕೃತಿ, ಪರಿಸರ ಪೂರಕ ಸಂಸ್ಕೃತಿ. ಇದನ್ನೇ ಬಾಬಾ ಸಾಹೇಬ್ರು ಹೇಳಿದ್ರು. ವೈದಿಕ ಸಂಸ್ಕೃತಿಗೂ ಪರ್ಯಾಯ ಸಂಸ್ಕೃತಿ ನಡೆದಂತ ಇತಿಹಾಸವೇ, ಸಂಘರ್ಷವೇ ಭಾರತದ ಇತಿಹಾಸ ಅಂತ ಹೇಳಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಿ, 2024ರಲ್ಲಿ ಭೀಮಾ ವರ್ಸಸ್ ರಾಮ, ಇದು ರಾಮ ಮತ್ತು ಭೀಮರ ನಡುವಿನ ಸೈದ್ಧಾಂತಿಕ ಸಂಘರ್ಷ. ಹಾಗಾಗಿ ಅಧಿಕಾರ ವಂಚಿತ ಜನರಿಗೆ ಅಧಿಕಾರ ಸಿಗಬೇಕಂದ್ರೆ, ಸಂಪತ್ತು ಸಿಗಬೇಕಂದ್ರೆ, ಅವಕಾಶ ಸಿಗಬೇಕಂದ್ರೆ ಭೀಮ ರಾಜ್ಯವೇ ಇದು ಅಂತಿಮ ಪರಿಹಾರ. ಭೀಮನಿಗೆ ಜಯವಾಗಲಿ, ರಾಮನಿಗೆ ಒಳ್ಳೇದಾಗಲಿ, ರಾಮ ಭಕ್ತರಿಗೂ ಒಳ್ಳೇದಾಗಲಿ. ಸೊ ಇನ್ನೊಂದು ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ಗೆ ಸಲಹೆಗಾರರಾಗ್ತೀರಿ ಹಂಗಿದ್ರೆ? ಈಗಲೇ ಆಗ್ಬೋದು ಬಿಡಿ. ನಾವೆಲ್ಲ ಒಳ್ಳೇದು ಎಲ್ಲಿದೆಯೋ ಬೇಕಾಗಿಲ್ಲ. ನಾನು ಹಬ್ಬ ಮಾಡ್ಬಿಡ್ತಾರೆ ಬಿಜೆಪಿ ಅವರು. ನಿಮಗೆ ಗೊತ್ತಿದೆ, ಬಿಜೆಪಿ ಅವರು ಹಬ್ಬ ಮಾಡ್ಬಿಡ್ತಾರೆ. ಒಂದ್ ನಿಮಿಷ ಮಹೇಶ್ ಚಂದ್ರ ಗುರುಗಳೇ, ಬಹುಶಃ ನಿಮ್ಮ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಅಂತ ಅನ್ಕೊಳ್ತೀನಿ. ನಿಮ್ಮ ಹಿಂದೆ ಇರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಅಂತ ಅನ್ಕೊಳ್ತೀನಿ. ಅಲ್ಲದೆ ಹೋದ್ರೂ ಪರವಾಗಿಲ್ಲ. ಈ ಆರ್ಯನ್ ಇನ್ವೇಷನ್ ಥಿಯರಿ, ಒಂದ್ ನಿಮಿಷ ಸರ್ ಕೇಳಿಸ್ಕೊಳ್ಳಿ. ಇದು ಭಾಷಣ ಅಲ್ಲ ಚರ್ಚೆ ಇದು. ಹೇಳಿ ಸರ್. ಆರ್ಯನ್ ಇನ್ವೇಷನ್ ಥಿಯರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡಿದ್ದರು ಅಂತ ತಾವೊಂದು ಮಾತು ಹೇಳಿಬಿಟ್ರೆ ನಾನು ಚರ್ಚೆನ ಇಲ್ಲಿಗೆ ನಿಲ್ಲಿಸ್ಬಿಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಸತ್ಯ, ಆರ್ಯನ್ನರು ಹೊರಗಿನಿಂದ ಬಂದವರು, ಇಲ್ಲಿದ್ದ ಮೂಲ ನಿವಾಸಿಗಳ ಮೇಲೆ ದಾಳಿ ನಡೆಸಿದ್ರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡಿದ್ದರು ಅಂತ ತಾವೇನಾದ್ರೂ ಹೇಳಿಬಿಟ್ರೆ, ಅದಕ್ಕೆ ಪ್ರೂಫ್ ಒಂದನ್ನು ಕೊಟ್ಟು ಬಿಟ್ರೆ ನಾನು ಈ ಡಿಬೇಟ್ ಇಲ್ಲಿ ಸಂಪುಟ 3 ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು, ಭಾಷಣಗಳು. ಆರ್ಯರೇ ಮೂಲ ನಿವಾಸಿಗಳ ಪರಮ ಶತ್ರುಗಳು ಅಂತ ಬಾಬಾ ಸಾಹೇಬ್ ಬರ್ತಾರೆ. ಅಂಬೇಡ್ಕರ್ ಅವರು ಬರೆದ ಪುಸ್ತಕ ಶೂದ್ರಾಸ್ ಅಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ. ಆರ್ಯ ಮತ್ತು ದ್ರಾವಿಡ ಅಂತಕ್ಕಂಥದ್ದು
ಏನು ಬ್ರಿಟಿಷರು ನಮ್ಮಲ್ಲಿ ವಿಷವನ್ನು ಬಿತ್ತೋದಕ್ಕೆ ಬಗಿರ್ತಕ್ಕಂಥ ಈ ಥಿಯರಿಯನ್ನ ವಿಷಪೂರಿತ ಹಾವನ್ನ ಕೊಂದು ಬಿಸಾಕೋ ರೀತಿಯಲ್ಲಿ ಈ ಆರ್ಯ ದ್ರಾವಿಡ ಥಿಯರಿಯನ್ನ ಹೊಡೆದು ಬಿಸಾಕಬೇಕು ಅಂತ ಹೇಳಿದ್ದು ಅಂಬೇಡ್ಕರ್ ಅವರು ಪುಸ್ತಕ ಹೂ ವರ್ ದ ಶೂದ್ರಾಸ್. ಬಹಳ ಸ್ಪಷ್ಟವಾಗಿ ಏನು ಆರ್ಯನ್ ಥಿಯರಿ ಅಂತಕ್ಕಂಥದ್ದು ಸುಳ್ಳು, ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಭಾರತದ ಮೂಲ ನಿವಾಸಿಗಳು. ಅಂಬೇಡ್ಕರ್ ಅವರ ಮಾತಿದು ಹೂ ವರ್ ದ ಶೂದ್ರಾಸ್ ಬುಕ್ ಓದಿದ್ದೀರಾ ನೀವು? ಆರ್ಯನ್ ಥಿಯರಿನ ಕೊಟ್ಟವರೇ ಬಾಬಾ ಸಾಹೇಬ್ರು. Oh my God. ಆರ್ಯನ್ ಇನ್ವೇಷನ್ ಇಂದ ಮೂಲ ನಿವಾಸಿಗಳಿಗೆ ಪೇಜ್ ನಂಬರ್ ಕೂಡ ಹೇಳ್ತೀನಿ ಸರ್. 592 594 ಪೇಜ್ ನಂಬರ್ 592 ಹೂ ವರ್ ದ ಶೂದ್ರಾಸ್ ಪುಸ್ತಕ. ನಾನು ಇದನ್ನೊಂದು ಕನ್ಕ್ಲೂಡ್ ಮಾಡ್ಬೇಕು. ಮಹೇಶ್ ಚಂದ್ರ ಗುರುಗಳೇ, ಒಂದ್ ನಿಮಿಷ. ಮಹೇಶ್ ಚಂದ್ರ ಗುರುಗಳೇ, ಹೊರಗಡೆಯಿಂದ ಬಂದ ಆರ್ಯರು ಶೂದ್ರನ ಗುಲಾಮರಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮಹೇಶ್ ಶೂದ್ರನ ಗುಲಾಮರಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಚಂದ್ರಶೇಖರ್, ಮಹೇಶ್ ಚಂದ್ರ ಗುರುಗಳೇ, ನಾಲೆಡ್ಜ್ನ ಮೇಲೆ, ಒಪಿನಿಯನ್ ಮೇಕಿಂಗಿನ ಮೇಲಿನ ನಿಮ್ಮ ಮೊನೋಪಲಿ ಹೊರಟು ಹೋಗಿದೆ. ಅದನ್ನ ದಯವಿಟ್ಟು ಡೈಜೆಸ್ಟ್ ಮಾಡ್ಕೊಂಬಿಡಿ. ಈ ಮೊನೋಪಲಿ ಯಾವತ್ತು ಹೊರಟು ಹೋಗುತ್ತೆ ಗೊತ್ತಾ? ಇಲ್ಲಿ ಕೇಳಿಸ್ಕೊಳ್ಳಿ, ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ಪೂರಕವಾದ ವಿಚಾರ ದಯವಿಟ್ಟು ಕೇಳಿಸ್ಕೋಬೇಕು ತಾವು. ಪೂರ್ತಿ ಕೇಳಿಸ್ಕೊಂಬಿಡಿ. ಆ ಮೊನೋಪಲಿ ನಿಮ್ಮ ಗುಂಪಿಗೆ ಹೊರಟು ಹೋಗಿದೆ. ಹೇಳ್ಬೇಕು. ಮುಂಚೆ ಒಂದು ಕಾಲ ಇತ್ತು, ನೀವು ನಿರ್ಧಾರ ಮಾಡ್ತಿದ್ರಿ ಯಾವ ಪುಸ್ತಕಗಳ ಲೈಬ್ರರಿಯಲ್ಲಿ ಇರಬೇಕು, ಯಾರ ಆರ್ಟಿಕಲ್ಗಳ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಬೇಕು, ಯಾರು ಪ್ರೊಫೆಸರ್ಗಳಾಗಬೇಕು, ಯಾರು ಏನು ಪಾಠ ಮಾಡಬೇಕು, ಎಲ್ಲವನ್ನೂ ನೀವು ನಿರ್ಧಾರ ಮಾಡ್ತಿದ್ರಿ. ಟೆಕ್ಸ್ಟ್ ಬುಕ್ನಲ್ಲಿ ಏನಿರಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡ್ತಿದ್ರಿ. ಆ ಮೊನೋಪಲಿ ಯಾವಾಗ ಹೊರಟೋಯ್ತು ಗೊತ್ತಾ? ಈ ಮೊಬೈಲಿಗೆ ಬರುವ ಡೇಟಾ ಚೀಪ್ ಆಗಿಬಿಡ್ತು ನೋಡಿ, ಅಲ್ಲಿಗೆ ಮೊನೋಪಲಿ ಹೊರಟೋಯ್ತು. ಅಲ್ಲಿ ತನಕ ಅಂಬೇಡ್ಕರ್ ಹಿಂಗೆ ಹೇಳಿದ್ದಾರೆ ಅಂದರೆ ನೀವು ಹೇಳಿದ್ದೇ ಸತ್ಯ, ಅಂಬೇಡ್ಕರ್ ಹಿಂಗೆ ಹೇಳಿಲ್ಲ ಅಂದರೆ ನೀವು ಹೇಳಿದ್ದೇ ಸತ್ಯ. ಈಗ ನೀವು ಹೇಳಿದ್ರಲ್ಲ ಆರ್ಯನ್ ಇನ್ವೇಷನ್ ಥಿಯರಿ ಮಾಡಿದ್ದೇ ಅಂಬೇಡ್ಕರ್ ಅಂತ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಇಲ್ಲಿ ಕೇಳಿಸ್ಕೊಂಬಿಡಿ, ದಯವಿಟ್ಟು ಕೇಳಿಸ್ಕೊಂಬಿಡಿ. ಈ ದೇಶದಲ್ಲಿ ಬದಲಾವಣೆ ಆರಂಭನೇ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ದೇಶದ ಯೋಚನಾ ಲಹರಿಯ ಬದಲಾವಣೆಯ ಆರಂಭವೇ ಜ್ಞಾನ ಅನ್ನುವಂಥದ್ದು ಎಲ್ಲರ ಕೈಗೂ ಬಂದಾಗ, ಮೊಬೈಲ್ನ ರೂಪದಲ್ಲಿ, ಡೇಟಾದ ರೂಪದಲ್ಲಿ. ನೀವು ಹೇಳಿದ್ದನ್ನು 10 ಸೆಕೆಂಡ್ನಲ್ಲಿ ನಾನು ಕ್ರಾಸ್ ಚೆಕ್ ಮಾಡಬಲ್ಲೆ. ವಿತ್ ಪೇಜ್ ನಂಬರ್, ವಿತ್ ಬುಕ್ ಹೇಳ್ತೀನಿ ಆರ್ಯನ್ ಇನ್ವೇಷನ್ ಥಿಯರಿ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅಂತ. ನಿಮ್ಮ ಮೊನೋಪಲಿ ಹೊರಟು ಹೋಗಿದೆ. ದಯವಿಟ್ಟು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿ. ಕಮ್ ಟು ದ ರಿಯಾಲಿಟಿ. ದಯವಿಟ್ಟು ಈಗಿನ ಜಗತ್ತಿಗೆ ಬನ್ನಿ. ಈಗಿನ ಜಗತ್ತಿನಲ್ಲಿ ಕೈಯಲ್ಲಿ ಮೊಬೈಲ್ ಇರುವಂತಹ ಯಾರೇ ಕೂಡ ಮಹೇಶ್ ಚಂದ್ರ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮಹೇಶ್ ಚಂದ್ರ ಗುರುಗಳೇ, ಯಾಕೆ ನಿಮ್ಮ ಗುಂಪು ಇಷ್ಟೊಂದು ಇರ್ರೆಲೆವೆಂಟ್ ಆಗ್ಬಿಡ್ತು ಅಂದ್ರೆ, ಜನ 2 ನಿಮಿಷದಲ್ಲಿ ಚೆಕ್ ಮಾಡ್ತಾರೆ. ಮಹೇಶ್ ಚಂದ್ರ ಗುರು ಹೇಳಿದ್ ಕರೆಕ್ಟಾ, ಅಜಿತ್ ಹನುಮಕ್ಕನವ್ರು ಹೇಳಿದ್ ಕರೆಕ್ಟಾ ಅಂತ 2 ನಿಮಿಷದಲ್ಲಿ ಚೆಕ್ ಮಾಡಿ ಕನ್ಕ್ಲೂಷನ್ ಬರ್ತಾರೆ. ಆ ಕಾರಣಕ್ಕಾಗಿ ನಿಮ್ಮ ಮೊನೋಪಲಿ ಹೊರಟೋಯ್ತು. ಆ ಕಾರಣಕ್ಕೆ ನೀವು ಇರ್ರೆಲೆವೆಂಟ್ ಆದ್ರಿ. ಕಾನ್ಸ್ಟಿಟ್ಯೂಷನ್ ಇಸ್ ರೆಲೆವೆಂಟ್. ನಾನು ನಿಮ್ಮ ರೆಲೆವೆನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ರೆಲೆವೆನ್ಸ್. ನಾನು ನಿಮ್ಮ ರೆಲೆವೆನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಮ ರಿಲೆವೆನ್ಸ್ ಹೊರಟೋಗಕ್ಕೆ ಕಾರಣ ಅದು. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಈ ದಶಕದ ತನಕ ನೀವು ಹೇಳಿದ್ದೇ ಸತ್ಯ ಅಂತ ಆಗ್ಬಿಟ್ಟಿತ್ತು. ನಮ್ಮ ದಾರಿ ತಪ್ಪಿಸಕ್ಕೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ನಿಮ್ಗೆ ಬಹುಜನ ಹಿತಾಯ ಬಹುಜನ ಸುಖಾಯ ತತ್ವಕ್ಕೆ ಬದ್ಧರಾಗಿರೋರು, ಬುದ್ಧರ ತತ್ವಕ್ಕೆ ಬದ್ಧರಾಗಿರೋರು, ಬುದ್ಧರ ಕಡೆಯವರಿಗೆ ಸೋಲಿಲ್ಲ. ಬಿಟಿ ಲಲಿತಾ ನಾಯಕ್ರೆ, ಮಹೇಶ್ ಚಂದ್ರ ಗುರುಗಳ ಇಬ್ಬರಲ್ಲೂ ಒಂದು ಮನವಿ. ನಿಮ್ಮ ಮೇಲೆ ಪ್ರಶ್ನೆಗಳ ಬಾಣ ಬಂದಾಗ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನ ಪ್ರೊಟೆಕ್ಟಿವ್ ಶೀಲ್ಡ್ ತರ ಬಳಸಬೇಡಿ. ದೇ ಆರ್ ನಾಟ್. ಅವರು ನಿಮ್ಮನ್ನ ರಕ್ಷಿಸುವ ಪ್ರೊಟೆಕ್ಷನ್ ಶೀಲ್ಡ್ ಅಲ್ಲ, ಮನುಜ ವಿರೋಧಿ ಅಲ್ಲ, ಪ್ರೊಟೆಕ್ಷನ್ ಶೀಲ್ಡ್ ಅಲ್ಲ. ಅವರು ನಿಮಗೆ ಮಾನವ ಪರವಾದಂತಹ ರೀತಿ. ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ನಾವು ಯಾರು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.